ನಮಸ್ತೆ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಸಬ್ಬಸಿಗೆ ಸೊಪ್ಪಿನಿಂದ ಡಿಫ್ರೆಂಟ್ ಆದ ರೆಸಿಪಿಯನ್ನು ನೋಡೋಣ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಇದನ್ನು ಮಕ್ಕಳ ಟಿಫನ್ ಬಾಕ್ಸಿಗೂ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿದು. ಈಗ ಈ ರೆಸಿಪಿ ಹೇಗೆ ಮಾಡುವುದು ಅಂತ ನೋಡೋಣ. ನಾನಿಲ್ಲಿ ಒಂದು ಕಡಾಯಿಯನ್ನು ಬಿಸಿಗೆ ಇಟ್ಟಿದ್ದೇನೆ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಬಟ್ಲದಷ್ಟು ಎಣ್ಣೆ ಹಾಕ್ತಾ ಇರೋದು. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ 1 ಬಟ್ಲದಷ್ಟು ಶೇಂಗಾ ಮತ್ತು 1 ಬಟ್ಲದಷ್ಟು ಕಡಲೆಬೇಳೆ, ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇರೋದು. ಅರ್ಧ ಬಟ್ಲದಷ್ಟು ಉದ್ದಿನಬೇಳೆಯನ್ನು ಹಾಕಿ ಚೆನ್ನಾಗಿ ನಾವು ಫಸ್ಟ್ ಇವನ್ನ ಕೆಂಪಗೆ ಆಗೋವರೆಗೂ ಹುರಿಬೇಕು. ನೋಡಿ, ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಕೆಂಪಗೆ ಆಗಬೇಕು. ಆಗ ಅದು ಚೆನ್ನಾಗಾಗತ್ತೆ. ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಶೇಂಗಾ ಇಷ್ಟನ್ನು ಚೆನ್ನಾಗಿ ಕೆಂಪಗಾಗಬೇಕು. ಈಗ ಕೆಂಪಗಾಗಿದೆಯಲ್ಲ, ಈಗ ಇದಕ್ಕೆ ನಾವು ಸಾಸಿವೆ ಜೀರಿಗೆಯನ್ನು ಹಾಕಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅನ್ನಬೇಕು. ಈಗ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, ಬೆಳ್ಳುಳ್ಳಿ ನಾನಿಲ್ಲಿ ಸಪ್ರೇಟಾಗಿ ಹಾಕಿರುವುದು. ಬೆಳ್ಳುಳ್ಳಿ ಒಂದು ಸ್ವಲ್ಪ ದಪ್ಪಗೆ ಇರಬೇಕು, ಆ ಥರ ಬೆಳ್ಳುಳ್ಳಿಯನ್ನು ನಾವು ಇದಕ್ಕೆ ಹಾಕಬೇಕಾಗತ್ತೆ. ಇವಾಗ ತುಂಬಾ ಮಳೆಗಾಲ ಅಲ್ವಾ, ಅದಕ್ಕೆ ನಾವು ಈ ಥರ ಬೆಳ್ಳುಳ್ಳಿಯಿಂದ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ಇದಕ್ಕೆ ಒಂದು ಸ್ವಲ್ಪ ಇಂಗು ಹಾಕಿ, ಈಗ ಕರಿಬೇವು, ಹಸಿಮೆಣಸಿನ್ಕಾಯಿ, ನಾನಿಲ್ಲಿ ಗೊಜ್ಜು ಮಾಡ್ತಾ ಇರೋದು. ಇದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡಿ ನಾನು ಎತ್ತಿ ಇಡೋದು. ನಮಗೆ ಎಷ್ಟು ಬೇಕೋ ಅಷ್ಟು ನಾನು ಇದಕ್ಕೆ ಅನ್ನ ಹಾಕಿ ಕಲಸೋದು. ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ನಾವು ಮಾಡಿ ಇಟ್ಬಿಟ್ರೆ ನಮಗೆ ಯಾವಾಗ ಬೇಕೋ ಆವಾಗ ಅನ್ನವನ್ನು ಮಾಡಿ ಇದಕ್ಕೆ ಕಲಸಿ ತಿನ್ಬೋದು, ಚೆನ್ನಾಗಾಗತ್ತೆ ಇದು. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲ ಆದಷ್ಟು ನಾವು ಇದನ್ನು ಮಾಡಬೇಕಾದ್ರೆ ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಮಾಡಬೇಕು. ಈಗ ಸಬ್ಬಸಿಗೆ ಸೊಪ್ಪನ್ನು ನಾನಿಲ್ಲಿ ಸೋಸಿ ತೊಳೆದು ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇರೋದು. ನೋಡಿ, ನೀರಿನ ಅಂಶ ಎಲ್ಲವೂ ಹೋಗಬೇಕು. ಆ ನಂತರ ಸಬ್ಬಸಿಗೆ ಸೊಪ್ಪನ್ನು ನಾವಿಲ್ಲಿ ಯೂಸ್ ಮಾಡಬೇಕಾಗತ್ತೆ. ಈಗ ಒಗ್ಗರಣೆ ಜೊತೆಗೆ ಸಬ್ಬಸಿಗೆ ಸೊಪ್ಪನ್ನು ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ ಸಬ್ಬಸಿಗೆ ಸೊಪ್ಪನ್ನು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ತಪ್ಪದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಈ ಸೀಸನ್ದಲ್ಲೇ ನೀವು ಮಾಡ್ಬೋದು. ಇದು ಸಬ್ಬಸಿಗೆ ಸೊಪ್ಪು ಈ ಸೀಸನ್ನಲ್ಲಿ ಜಾಸ್ತಿ ಸಿಗುತ್ತದಲ್ಲ, ಅದಕ್ಕೆ ಇವಾಗ ಇದರ ಚಿತ್ರಾನ್ನ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ಮುಚ್ಚಿ ಸೊಪ್ಪೆಲ್ಲವೂ ಚೆನ್ನಾಗಿ ಬೇಯಬೇಕು. ಬೇಯ್ದ ನಂತರ ಇದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕಿ ಎಲ್ಲವೂ ಒಂದು ಸತ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ಇದು ಸಬ್ಬಸಿಗೆ ಸೊಪ್ಪಿನ ಹಸಿ ವಾಸನೆ ಹೋಗಬೇಕಂದ್ರೆ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆಯನ್ನು. ನೋಡಿ, ಈಗ ಒಗ್ಗರಣೆ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಈಗ ನಾನು ಇದರ ಗೊಜ್ಜನ್ನು ಒಂದು ಸ್ವಲ್ಪ ತೆಗೆದುಬಿಟ್ಟು ಸ್ವಲ್ಪ ಗೊಜ್ಜಲ್ಲೇ ನಾನು ಈಗ ಅನ್ನವನ್ನು ಹಾಕಿ ಕಲಿಸ್ತಾ ಇರೋದು. ಅನ್ನ ಒಂದು ಸ್ವಲ್ಪ ಉದುರಾಗಿ ಮಾಡಿರಬೇಕು, ಆಗ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ತುಂಬಾ ಚೆನ್ನಾಗಾಗತ್ತೆ. ಈಗ ಒಗ್ಗರಣೆ ಜೊತೆಗೆ ಎಲ್ಲವೂ ಚೆನ್ನಾಗಿ ನಾವು ಈಗ ಮಿಕ್ಸ್ ಮಾಡಬೇಕು. ನೋಡಿ, ಈಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಬಿಸಿ ಬಿಸಿಯಾದ ಸಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ರೆಡಿ ಆಯಿತು. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಇದು ಮಕ್ಕಳ ಟಿಫನ್ ಬಾಕ್ಸಿಗೆ ತುಂಬಾ ಒಳ್ಳೆಯ ರೆಸಿಪಿ. ಹಾಗೂ ಸಬ್ಬಸಿಗೆ ಸೊಪ್ಪನ್ನು ಉಪಯೋಗಿಸಿ ಮಾಡುವುದರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸಬ್ಬಸಿಗೆ ಸೊಪ್ಪು.
ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.